ಪ್ರಚಲಿತ ಘಟನೆ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಇದು ಜನವರಿ 11 ಮತ್ತು 12 ದಿನಾಂಕದರ್ಥ ನೋಡ್ರಿ. ಬನ್ನಿ ಹಾಗಾದರೆ ಪಡೆಯೋಣ. ಮೊದಲನೇದಾಗಿ ಆರೋಗ್ಯ ಎಚ್ಚರಿಕೆ, ಆಲ್ಮಂಡ್ ಕಿಟ್ ಸಿರಪ್ ನಿಷೇಧವಾಗಿದೆ. ಇತ್ತೀಚೆಗೆ ಏನಪ್ಪ ಅಂತಂದರೆ ಈ ಒಂದು ಆಲ್ಮಂಡ್ ಕಿಟ್ ಸಿರಪ್ ಏನಂದರೆ ನಿಷೇಧವನ್ನು ಮಾಡಿದೆ. ತೆಲಂಗಾಣ ಸರ್ಕಾರವು ಆಲ್ಮಂಡ್ ಕಿಟ್ ಸಿರಪನ್ನು ಬಳಕೆಯನ್ನು ನಿಷೇಧಿಸಿದೆ ನೋಡಿ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ ಇದರಲ್ಲಿ ಕೈಗಾರಿಕಾ ರಾಸಾಯನಿಕವಾದ ಎಥಿಲಿನ್ ಗ್ಲೈಕಾಲ್ ಎಂಬ ಒಂದು ಅಂಶ ಪತ್ತೆಯಾಗಿದೆ. ಈ ಒಂದು ಆಲ್ಮಂಡ್ ಕಿಟ್ ಸಿರಪ್ನಲ್ಲಿ ಏನಾಗಿದೆ ಅಂದರೆ ಈ ಒಂದು ಎಥಿಲಿನ್ ಗ್ಲೈಕಾಲ್ ಅಂಶ ಪತ್ತೆಯಾಗಿದೆ ನೋಡಿ. ಇದರಿಂದ ಅಪಾಯ ಏನಪ್ಪ ಅಂತಂದರೆ ಇದು ಬಣ್ಣರಹಿತ ಆಗಿದೆ, ವಾಸನೆ ಇಲ್ಲದ ದ್ರವ ಆಗಿದೆ. ಜೊತೆಗೆ ಮಕ್ಕಳ ಸೇವಿಸಿದರೆ ತೀವ್ರ ಅನಾರೋಗ್ಯಕರವಾಗಿ ಅನಾರೋಗ್ಯ ಉಂಟಾಗುತ್ತದೆ ನೋಡಿ. ಇದರ ಉತ್ಪಾದಕ ಯಾರಪ್ಪ ಅಂತಂದರೆ ಈ ಸಿರಪನ್ನು ಬಿಹಾರದ ರೆಮಿಡಸ್ ಕಂಪನಿ ಏನ್ಮಾಡಿದೆ ಇದೊಂದು ಉತ್ಪಾದಿಸಿದೆ ನೋಡಿ. ಯಾವುದು ಜೋಡಿಸ್ ರೆಮಿಡೀಸ್ ಕಂಪನಿ ಏನಂದರೆ ಈ ಒಂದು ಆಲ್ಮಂಡ್ ಕಿಡ್ ಸಿರಪನ್ನು ಉತ್ಪಾದನೆ ಮಾಡುತ್ತದೆ. ಇದನ್ನು ಇತ್ತೀಚೆಗೆ ತೆಲಂಗಾಣ ಸರ್ಕಾರ ನಿಷೇಧವನ್ನು ಮಾಡಿದೆ ನೋಡಿ. ಇದರ ಬಳಕೆಯನ್ನು ಸರವಣಿಗಳಿಗಾಗಿ, ಮಕ್ಕಳ ಅಲರ್ಜಿ, ಅಸ್ತಮ ಮತ್ತು ಸೀನು ತುರಿಕೆಗಳಿಗೆ ಇದನ್ನು ನೀಡಲಾಗುತ್ತಿತ್ತು. ಇದರ ಒಂದು ರಾಸಾಯನಿಕ C2H6O2 ಇದೆ ನೋಡಿ ಸಂಖ್ಯೆ. ಈ ಒಂದು ಆಲ್ಮಂಡ್ ಕಿಡ್ ಸಿರಪ್ ಇತ್ತೀಚೆಗೆ ನಿಷೇಧಿಸಲಾಗಿದೆ. ಯಾವ ಒಂದು ರಾಜ್ಯ ಅಂದರೆ ತೆಲಂಗಾಣ ರಾಜ್ಯ. ಅದೇ ರೀತಿಯಾಗಿ ರಕ್ಷಣಾ ವಲಯದಲ್ಲಿ ಸಮರಾಭ್ಯಾಸ ಮತ್ತು ತಂತ್ರಜ್ಞಾನ. ಸಮರಾಭ್ಯಾಸದ ಬಗ್ಗೆ ನೋಡೋದಾದರೆ ಸಂಧ್ಯಾ ಶಕ್ತಿ ಎಂಬ ಸಮರಾಭ್ಯಾಸ ಇತ್ತೀಚೆಗೆ ಭಾರತೀಯ ಸೇನೆ ಮತ್ತು ನಾಗರಿಕ ಆಡಳಿತ ಜಂಟಿ ಸಮರಾಭ್ಯಾಸ ಇತ್ತೀಚೆಗೆ ನಡೆಸಿದೆ ನೋಡಿ. ಈ ಒಂದು ಸಂಧ್ಯಾ ಸಮರಾಭ್ಯಾಸ ಯಾವ್ಯಾವ ನಡೆಸಿದೆ ಅಂದರೆ ಭಾರತೀಯ ಸೇನೆ ಮತ್ತು ನಾಗರಿಕ ಆಡಳಿತ ಜಂಟಿಯಾಗಿ ಈ ಒಂದು ಸಮರಾಭ್ಯಾಸವನ್ನು ನಡೆಸಿವೆ. ಇದಕ್ಕೆ ಯಾವುದಂದ್ರೆ ಹೆಸರು ಸಂಧ್ಯಾ ಶಕ್ತಿ ಎಂಬ ಹೆಸರನ್ನು ನೀಡಿದೆ. ಇದು ಎಲ್ಲಿ ಸ್ಥಳ ಅಂದರೆ ಪುಣೆಯ ಖಡಕ್ ಮಿಲಿಟರಿ ನಿಲ್ದಾಣದಲ್ಲಿ ಇದನ್ನು ನಡೆಸಲಾಯಿತು. ಇದರ ಉದ್ದೇಶ ತುರ್ತು ಸಂದರ್ಭಗಳಲ್ಲಿ ಸೇನೆ ಮತ್ತು ನಾಗರಿಕ ಸಂಸ್ಥೆಗಳ ನಡುವಿನ ಸಮನ್ವಯ ಸಾಧಿಸುವುದು ಇದರ ಒಂದು ಉದ್ದೇಶವಾಗಿದೆ ನೋಡಿ. ಸಂಧ್ಯಾ ಶಕ್ತಿ ಇತ್ತೀಚೆಗೆ ಪುಣೆಯಲ್ಲಿ ನಡೆಸಲಾಗಿದೆ ನೋಡಿ. ಅದೇ ರೀತಿಯಾಗಿ DRDO ಈ ಒಂದು ಮ್ಯಾನ್ ಪೋರ್ಟಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲನ್ನು ಪರೀಕ್ಷಿಸಿದೆ, ಅದು ಯಶಸ್ವಿಯಾಗಿದೆ ನೋಡಿ. ಮ್ಯಾನ್ ಪೋರ್ಟೇಬಲ್ ಆ್ಯಂಟಿ ಗೈಡೆಡ್ ಮಿಸೈಲ್ ಆಗಿದೆ. MPATGM ಅಂದರೆ ಮ್ಯಾನ್ ಪೋರ್ಟೇಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್. ಇತ್ತೀಚೆಗೆ ಏನಪ್ಪ ಅಂತಂದರೆ ಈ ಒಂದು DRDO ಏನಪ್ಪ ಅಂತಂದರೆ ಇದನ್ನು ಪರೀಕ್ಷಿಸಿದೆ ನೋಡಿ. ಇದು ಯಶಸ್ವಿಯಾಗಿ ಪರೀಕ್ಷೆಯನ್ನು ಮಾಡಿದೆ. ಇದು ಯಾವ ರೀತಿಯಾಗಿದೆ ಅಂದರೆ ಫೈರ್ ಆ್ಯಂಡ್ ಫಾರ್ಗೆಟ್ ಒಮ್ಮೆ ಉಡಾವಣೆ ಮಾಡಿದರೆ ಮಾರ್ಗದರ್ಶನ ಅಗತ್ಯವಿಲ್ಲದಂಥ ಒಂದು ಅಸ್ತ್ರ ಆಗಿದೆ. ಇದರ ವೈಶಿಷ್ಟ್ಯ ಏನಪ್ಪ ಅಂತಂದರೆ ಹಗಲು ಮತ್ತು ರಾತ್ರಿ ಕಾರ್ಯಾಚರಣೆಗೆ ಇದು ಸೂಕ್ತವಾಗಿ ಕೆಲಸವನ್ನು ಮಾಡ್ತದೆ. ಹಗಲು ಆಗಿರ್ಬೋದು ಅಥವಾ ರಾತ್ರಿ ಆಗಿರ್ಬೋದು, ಯಾವ ಸಮಯ ಬೇಕಾದರೂ ಈ ಒಂದು ಅಸ್ತ್ರವನ್ನು ಉಪಯೋಗ ಮಾಡ್ಬೋದಾಗಿದೆ ನೋಡಿ. ಮ್ಯಾನ್ ಪೋರ್ಟೇಬಲ್ ಆ್ಯಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತ ಹೇಳ್ತಾರೆ ಇದಕ್ಕೆ. ಇದು ಇತ್ತೀಚೆಗೆ DRDO ಉಡಾವಣೆ ಮಾಡಿದೆ ನೋಡಿ. ಮುಂದಿನ ಒಂದು ನ್ಯೂಸ್ ನೋಡೋದಾದರೆ ಮೂಲಸೌಕರ್ಯ ಮತ್ತು ಅಭಿವೃದ್ಧಿ. ಆಂಧ್ರ ಪ್ರದೇಶ 3ನೇ ಆವೃತ್ತಿಯ ಭಾರತೀಯ ದೀಪ ಸ್ತಂಭ ಉತ್ಸವ ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ನಡೆದಿದೆ ನೋಡಿ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದದ. ಇದರ ಉದ್ಘಾಟನೆ ಮಾಡಿದವರು ಯಾರಪ್ಪ ಅಂತಂದರೆ ಮಾಜಿ ಉಪರಾಷ್ಟ್ರಪತಿಯಾದ ವೆಂಕಯ್ಯ ನಾಯ್ಡು ಅವರು ಈ ಒಂದು ದೀಪ ಉತ್ಸವವನ್ನು ಉದ್ಘಾಟನೆ ಮಾಡಿದರು. ಅದೇ ರೀತಿಯಾಗಿ ನ್ಯೂ ಏರೋಪೋರ್ಟ್ ಹೊಸ ವಿಮಾನ ನಿಲ್ದಾಣ ಇತ್ತೀಚೆಗೆ ನಿರ್ಮಿಸಲಾಗಿದೆ ನೋಡಿ. ದಾಗದರ್ತಿ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ಇತ್ತೀಚೆಗೆ ಏನಪ್ಪ ಅಂತಂದರೆ ಹೊಸ ವಿಮಾನ ನಿಲ್ದಾಣ ಆಗಿದೆ. ಇದರ ಎಲ್ಲಪ್ಪ ಅಂತ ಸ್ಥಳ ನೋಡೋದಾದರೆ ನೆಲ್ಲೂರು ಜಿಲ್ಲೆ ಆಂಧ್ರ ಪ್ರದೇಶದಲ್ಲಿ ಈ ಒಂದು ಹೊಸ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದ್ದಾರೆ. ಇದು 1332.8 ಎಕರೆ ವಿಸ್ತೀರ್ಣವನ್ನು ಹೊಂದಿದೆ. ಇದು ರಾಜ್ಯದ 8ನೇ ವಿಮಾನ ನಿಲ್ದಾಣವಾಗಿದೆ. ಇದು ಆಂಧ್ರ ಪ್ರದೇಶ ರಾಜ್ಯದ 8ನೇ ವಿಮಾನ ನಿಲ್ದಾಣ ಯಾವುದಂದರೆ ದಾಗದರ್ತಿ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ. ಆಂಧ್ರ ಪ್ರದೇಶದ 8ನೇ ವಿಮಾನ ನಿಲ್ದಾಣ. ಇದು ಆಂಧ್ರ ಪ್ರದೇಶದಲ್ಲಿ ಇತ್ತೀಚೆಗೆ ಹೊಸ ವಿಮಾನ ನಿಲ್ದಾಣ ಆಗಿದೆ ನೋಡಿ. ಅದೇ ರೀತಿಯಾಗಿ ಇತ್ತೀಚೆಗೆ ಕ್ರೀಡಾ ಲೋಕದ ದೇವೇಂದ್ರ ಸಿಂಗ್ ಗರ್ಚ್ ಅವರು ಏನಪ್ಪ ಅಂತಂದರೆ ನಿಧನರಾಗಿದ್ದಾರೆ. ದೇವೇಂದ್ರ ಸಿಂಗ್ ಗರ್ಚ್ ಅವರು ಏನಪ್ಪ ಅಂತಂದರೆ ಇವರೊಂದು ನಿಧನರಾಗಿದ್ದಾರೆ. ಅವರ ಬಗ್ಗೆ ಕೊಟ್ಟಿದ್ದಾರೆ ನೋಡಿ.
ಇವರು ಯಾರಂದರೆ ಇವರು ಆಟಗಾರರು. ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಹಾಕಿ ಆಟಗಾರರಾಗಿರುವಂಥ ದೇವೇಂದ್ರ ಸಿಂಗ್ ಗರ್ಚ್ ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರು 1980ರ ಮಾಸ್ಕೋ ಒಲಿಂಪಿಕ್ಸ್ ಚಿನ್ನದ ಪದಕ ವಿಜೇತರಾಗಿದ್ದರು. ಜೊತೆಗೆ ಇತ್ತೀಚೆಗೆ 2021ರ ಮೇಜರ್ ಧ್ಯಾನ್ ಚಂದ್ರ ಜೀವಮಾನ ಸಾಧನೆಯನ್ನು ಕೂಡ ಇವರಿಗೆ ನೀಡಲಾಗಿದೆ. ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿಯನ್ನು 2021 ಪಡೆದವರು ಯಾರಂದರೆ ದೇವೇಂದ್ರ ಸಿಂಗ್ ಗರ್ಚ್. ಇವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಹಾಕಿ ಆಟಕ್ಕೆ ಸಂಬಂಧಿಸಿದ್ದಾರೆ ನೋಡಿ. ಅದೇ ರೀತಿಯಾಗಿ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಇತ್ತೀಚೆಗೆ ನಡೆಸಲಾಗಿದೆ. ಇದರಲ್ಲಿ ಚಾಂಪಿಯನ್ ಆದ ಒಂದು ರಾಜ್ಯ ಯಾವುದಂದರೆ ಕರ್ನಾಟಕ ರಾಜ್ಯ ಚಾಂಪಿಯನ್ ಆಗಿದೆ ನೋಡಿ. ನಮ್ಮ ಕರ್ನಾಟಕ ಖೇಲೋ ಇಂಡಿಯಾ ಬೀಚ್ ಗೇಮ್ನಲ್ಲಿ ಮೊದಲ ಸ್ಥಾನದಲ್ಲಿ ಇದೆ. ಸ್ಥಳ ಎಲ್ಲಪ್ಪ ಅಂತಂದರೆ ದಿಯುದಲ್ಲಿ ನಡೆಸಲಾಗಿದೆ. ಗೋವಾ ಬೀಚ್ನಲ್ಲಿ ಈ ಒಂದು ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ನಡೆಸಲಾಗಿದೆ. ಈ ಒಂದು ಕರ್ನಾಟಕ ಪದಕಗಳು ಎಷ್ಟಂದರೆ 3 ಚಿನ್ನ 2 ಬೆಳ್ಳಿ 6 ಕಂಚು ಪದಕಗಳನ್ನು ಪಡೆದುಕೊಂಡಿದೆ. ಇದರ ವಿಶೇಷತೆ ಏನಪ್ಪ ಅಂತಂದರೆ ತಮಿಳುನಾಡು ಮತ್ತು ಮಣಿಪುರ ಕೂಡ ಸಮಾನ ಚಿನ್ನ ಬೆಳ್ಳಿ ಹೊಂದಿದ್ದರೂ ಹೆಚ್ಚು ಕಂಚಿನ ಪದಕಗಳ ಆಧಾರದ ಮೇಲೆ ಕರ್ನಾಟಕಕ್ಕೆ ಅಗ್ರಸ್ಥಾನ ದೊರೆತಿದೆ ನೋಡಿ. ಈ ಒಂದು ತಮಿಳುನಾಡು ಮತ್ತು ಮಣಿಪುರ 2 ಚಿನ್ನ ಬೆಳ್ಳಿ ಹೊಂದಿದ್ದರೂ ಕೂಡ ಹೆಚ್ಚಿನ ಒಂದು ಕಂಚು ಯಾವ್ದು ಪಡೆದಿದೆ ಅಂದರೆ 6 ಕಂಚು ನಮ್ಮ ಕರ್ನಾಟಕ ಪಡೆದದ. ಅದರ ಮೇಲೆ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ನೋಡಿ. ತಮಿಳುನಾಡು ಮಣಿಪುರ 2ನೇ ಸ್ಥಾನಕ್ಕೆ ನೀಡಿದ್ದಾರೆ 2-3ಕ್ಕೆ. ಆನ್ಲೈನರ್ ಇದ್ದಾವೆ ನೋಡಿ. ಪರಿಸರ ಬಗ್ಗೆ ಇದೆ. ಚೆರೋಫೈಟ್ ಎಂಬುದೇನಪ್ಪ ಅಂತಂದರೆ ಒಂದು ಬಗೆಯ ಹಸಿರು ಪಾಚಿ ಗ್ರೀನ್ ಅಲ್ಗೆ ಅಂತ ಕರಿತೀವಿ. ಚೆರೋಫೈಟ್ ಅಂದರೆ ಒಂದು ಗ್ರೀನ್ ಅಲ್ಗೆ ಅಂತ ಇದೆ ನೋಡಿ. ಪಕ್ಷಿಧಾಮ ಇತ್ತೀಚೆಗೆ ಅಂದರೆ ನೆಲಪಟ್ಟು ಪಕ್ಷಿಧಾಮವು ಆಂಧ್ರ ಪ್ರದೇಶದ ರಾಜ್ಯದಲ್ಲಿ ಕಂಡುಬರ್ತದೆ ನೋಡಿ. ನೆಲಪಟ್ಟು ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ ಅಂದರೆ ಆಂಧ್ರ ಪ್ರದೇಶ ರಾಜ್ಯದಲ್ಲಿ ಕಂಡುಬರ್ತದೆ. ಸಂಸ್ಕೃತಿ ಬಗ್ಗೆ ಒಂದು ಕ್ವಿಕ್ ಅಪ್ಡೇಟ್ ನೋಡೋದಾದರೆ ಹಿಮಾಚಲ ಪ್ರದೇಶದ ಅಟ್ಟಿ ಬುಡಕಟ್ಟು ಜನರು ಬೋಡಾ ತಿಯಾರ್ ಎಂಬ ಹಬ್ಬವನ್ನು ಆಚರಿಸ್ತಾರೆ ನೋಡಿ. ಬೋಡಾ ತಿಯಾರ್ ಹಬ್ಬವನ್ನು ಆಚರಿಸುವುದ ಒಂದು ರಾಜ್ಯ ಯಾವುದಂದರೆ ಹಿಮಾಚಲ ಪ್ರದೇಶ. ಯಾವ ಬುಡಕಟ್ಟು ಅಂದರೆ ಅಟ್ಟಿ ಬುಡಕಟ್ಟು. ತಂತ್ರಜ್ಞಾನ 2026ರ ವೇಳೆಗೆ ಭಾರತೀಯ ಸೇನೆಯು ಲಾಜಿಸ್ಟಿಕ್ ನಿರ್ವಹಣೆಗಾಗಿ ಪ್ರಾಜೆಕ್ಟ್ ಡಿಮ್ ಅನ್ನು ಆರಂಭಿಸಿದೆ. ಡಿಮ್ ಅಂತ ಯಾವುದು ಪ್ರಾಜೆಕ್ಟ್ ಡಿಮ್ ಅನ್ನು ಆರಂಭಿಸಿದ ಒಂದು ಸೇನೆ ಯಾವುದಪ್ಪ ಅಂದರೆ ಭಾರತೀಯ ಸೇನೆ ನೋಡಿ. ಲಾಜಿಸ್ಟಿಕ್ ನಿರ್ವಹಣೆಗಾಗಿ ಇದನ್ನು ಆರಂಭಿಸಿದೆ ಭಾರತೀಯ ಸೇನೆ. ಈಗೇನಪ್ಪ ಅಂತಂದರೆ ಕೆಲವು ರಸಪ್ರಶ್ನೆಗಳಿದ್ದಾವೆ ನೋಡಿ. ಆಲ್ಮಂಡ್ ಕಿಡ್ ಸಿರಪ್ನಲ್ಲಿ ಯಾವ ಹಾನಿಕಾರಕ ರಾಸಾಯನಿಕ ಪತ್ತೆಯಾದ ನಂತರ ತೆಲಂಗಾಣ ಸರ್ಕಾರ ಇದನ್ನು ನಿಷೇಧಿಸಿದೆ? ಆಪ್ಷನ್ಸ್ ಎ ಕಾರ್ಬನ್ ಮೊನಾಕ್ಸೈಡ್, ಆಪ್ಷನ್ಸ್ ಬಿ ಎಥಿಲಿನ್ ಗ್ಲೈಕಾನ್, ಆಪ್ಷನ್ ಸಿ ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ಸ್ ಡಿ ನೈಟ್ರಸ್ ಆಕ್ಸೈಡ್. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಬಿ ಎಥಿಲಿನ್ ಗ್ಲೈಕಾನ್ ನೋಡಿ. ಈ ಒಂದು ಎಥಿಲಿನ್ ಗ್ಲೈಕಾನ್ ಕಂಡುಬರೋದ್ರಿಂದ ಆ ಒಂದು ಸಿರಪ್ಪನ್ನು ನಿಷೇಧ ಮಾಡಲಾಗಿದೆ. ಇದು ಬಣ್ಣರಹಿತ ವಾಸನೆ ಇಲ್ಲದ ನಾನ್ ವಾಲಟೈಲ್ ದ್ರವವಾಗಿದೆ. ಜೊತೆಗೆ ಕೈಗಾರಿಕೆಗಳಲ್ಲಿ ಆಂಟಿಫ್ರಿಜ್ ಆಗಿ ಇದನ್ನು ಬಳಕೆ ಮಾಡಲಾಗುತ್ತದೆ. ಸಂಸ್ಕರಿಸಿದ ಎಥಿಲಿನ್ ಗ್ಲೈಕಾಲ್ ಸೇವೆಯನ್ನು ಮಕ್ಕಳ ತೀವ್ರ ಅನಾರೋಗ್ಯ ಮತ್ತು ಸಾವಿಗೆ ಕಾರಣವಾಗಬಹುದು. ಇದರಿಂದ ತೆಲಂಗಾಣ ಒಂದು ರಾಜ್ಯ ಏನು ಮಾಡಿದೆ ಅಂದರೆ ಈ ಒಂದು ಸಿರಪ್ಪನ್ನು ನಿಷೇಧ ಮಾಡಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸಂಧ್ಯಾ ಶಕ್ತಿ ಸಮಾರಂಭವನ್ನು ಎಲ್ಲಿ ನಡೆಸಲಾಯಿತು? ಆಪ್ಷನ್ಸ್ ಎ ಪುಣೆ, ಆಪ್ಷನ್ಸ್ ಬಿ ಬೆಂಗಳೂರು, ಆಪ್ಷನ್ಸ್ ಸಿ ಚೆನ್ನೈ, ಆಪ್ಷನ್ಸ್ ಡಿ ಜೈಪುರ್. ಸರಿಯಾದ ಉತ್ತರ ಯಾವುದಂದರೆ ಮಹಾರಾಷ್ಟ್ರದ ಪುಣೆಯಲ್ಲಿ ಇತ್ತೀಚೆಗೆ ಸಂಧ್ಯಾ ಸುರಕ್ಷಿತ ಸಮಾರಂಭವನ್ನು ನಡೆಸಲಾಗಿದೆ ನೋಡಿ. ಇದರ ಒಂದು ಉತ್ತರ ನೋಡೋದಾದರೆ ಪುಣೆ ಮಹಾರಾಷ್ಟ್ರದಲ್ಲಿ ಕಂಡುಬರ್ತದೆ. ಇದು ಪುಣೆಯ ಕಡಕಿ ಮಿಲಿಟರಿ ನಿಲ್ದಾಣದಲ್ಲಿ ಇದನ್ನು ನಡೆಸಲಾಯಿತು. ಇದು ಭಾರತೀಯ ಸೇನೆ ಮತ್ತು ನಾಗರಿಕ ಆಡಳಿತ ನಡುವೆ ಜಂಟಿ ಸಮರಾಭ್ಯಾಸವಾಗಿದೆ. ಯಾವ ಎರಡು ಒಂದು ಸಂಸ್ಥೆಗಳು ನಡೆಸಿದ ಅಂದರೆ ಭಾರತೀಯ ಸೇನೆ ಮತ್ತು ನಾಗರಿಕ ಆಡಳಿತ ನಡುವಿನ ಒಂದು ಜಂಟಿ ಸಮರಾಭ್ಯಾಸ ನಡೆಸಿದೆ ನೋಡಿ ಸಂಧ್ಯಾ. ಈ ಒಂದು ಸಮರಾಭ್ಯಾಸ ದಕ್ಷಿಣ ಕಮಾಂಡ್ ವ್ಯಾಪ್ತಿಯಲ್ಲಿ ಈ ಒಂದು ಕಸರತ್ತು ನಡೆಯಿತು. ಮುಂದಿನ ಒಂದು ಪ್ರಶ್ನೆ, ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ 2ನೇ ಆವೃತ್ತಿ ಇತ್ತೀಚೆಗೆ ನಡೆಯಿತು. ಅದರಲ್ಲಿ ಅತಿ ಹೆಚ್ಚು ಪದಕ ಗೆಲ್ಲುವ ಮೂಲಕ ಯಾವ ರಾಜ್ಯ ಚಾಂಪಿಯನ್ ಆಗಿದೆ? ತಮಿಳುನಾಡು, ಮಹಾರಾಷ್ಟ್ರ, ಕರ್ನಾಟಕ, ಮಣಿಪುರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಏನಪ್ಪ ಅಂತಂದರೆ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ನಲ್ಲಿ ಮೊದಲ ಸ್ಥಾನದಲ್ಲಿ ಪಡೆದುಕೊಂಡಿದೆ. ಇದು ಎಷ್ಟನೇ ಆವೃತ್ತಿ ಆಗಿತ್ತು ಅಂದರೆ 2ನೇ ಆವೃತ್ತಿ ಆಗಿತ್ತು ನೋಡಿ. ಕರ್ನಾಟಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ.
ಕರ್ನಾಟಕವು 3 ಚಿನ್ನ 2 ಬೆಳ್ಳಿ 6 ಕಂಚಿನ ಪದಕಗಳನ್ನು ಗೆಲ್ಲುವ ಮೂಲಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಕ್ರೀಡಾಕೂಟ ದಿಯುನಲ್ಲಿ ಗೋಗ್ಲಾ ಬೀಚ್ನಲ್ಲಿ ನಡೀತು ನೋಡಿ. ದಿಯುನಲ್ಲಿ ನಡೆದಿದೆ, ಗೋಗ್ಲಾ ಬೀಚ್ನಲ್ಲಿ ನಡೆದಿದೆ ಇದರಲ್ಲಿ ತಮಿಳುನಾಡು ಮತ್ತು ಮಣಿಪುರ ಸಮಾನ ಒಂದು ಚಿನ್ನ ಗೆದ್ದಿದ್ದರೂ ಕೂಡ ಕಂಚಿನ ಪದಕಗಳ ಆಧಾರ ಮೇಲೆ ಕರ್ನಾಟಕಕ್ಕೆ ಮುಂದೆ ಬಂದಿದೆ. ಕಂಚಿನ ಪದಕಗಳ ಆಧಾರ ಮೇಲೆ ಕರ್ನಾಟಕಕ್ಕೆ ಮೊದಲ ಸ್ಥಾನ ನೀಡಲಾಗಿದೆ ನೋಡಿ. ಮುಂದಿನ ಒಂದು ಪ್ರಶ್ನೆ, ಬೋಡಾ ತೀಯರ್ ಹಬ್ಬವನ್ನು ಹಿಮಾಚಲ ಪ್ರದೇಶದ ಯಾವ ಬುಡಕಟ್ಟು ಜನರು ಆಚರಿಸುತ್ತಾರೆ? ಗೊಂಡ, ಹಟ್ಟಿ, ಬಿಲ್ಲ, ಸಂತಾಲ. ಸರಿಯಾದ ಉತ್ತರ ಹಟ್ಟಿ ನೋಡಿ. ಯಾವುದು? ಹಟ್ಟಿ. ಹಿಮಾಚಲ ಪ್ರದೇಶದ ಹಟ್ಟಿ ಸಮುದಾಯದವರು ಈ ಒಂದು ಸಾಂಪ್ರದಾಯಿಕ ಹಬ್ಬವನ್ನು ಆಚರಿಸ್ತಾರೆ. ಇದು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ರಮುಖ ಸಾಂಸ್ಕೃತಿಕ ವಿಷಯವಾಗಿದೆ ನೋಡಿ. ಸಾಂಸ್ಕೃತಿಕ ವಿಷಯ ಕೂಡ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಓಕೆ ಫ್ರೆಂಡ್ಸ್, ಇವತ್ತಿನ ಒಂದು ಪ್ರಮುಖ ಮಾಹಿತಿ ಆಗಿತ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಬೇಗನೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜಲ್ದಿ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈ ವಿಡಿಯೋ ಲೈಕ್ ಮಾಡಿ. ಅದರ ಈ ರೀತಿ 50 ಲೈಕ್ ಟಾರ್ಗೆಟ್ ಇದೆ ನೋಡಿ. ಲೈಕನ್ನು ಪೂರ್ಣಗೊಳಿಸಿ, 50 ಲೈಕ್ ಪೂರ್ಣಗೊಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.